ನಮಸ್ಕಾರ ಕನ್ನಡಿಗರೇ, ಇದು ಪ್ಲಿಂತ್ ಬೀಮ್ ಕಾಂಕ್ರೀಟ್ ವಿಡಿಯೋ. ಪ್ಲಿಂತ್ ಬೀಮ್ದು ಸ್ಟೀಲ್ ಡೀಟೇಲು ಪಾರ್ಟ್ 3 ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ಒಂದು ಸ್ವಲ್ಪ ಚೆಕ್ಔಟ್ ಮಾಡ್ಕೊಂಬನ್ನಿ. ತುಂಬ ಇನ್ಫಾರ್ಮೇಷನ್ ಇದೆ ಆ ವಿಡಿಯೋಯಿಂದ. ನೀವು ಮನೆ ಕಟ್ಟಬೇಕಾದ್ರೆ ಯೂಸ್ ಆಗುತ್ತೆ. ಆ್ಯಂಡ್ ಪ್ಲಿಂತ್ ಬೀಮ್ ಕಾಂಕ್ರೀಟ್ಗೆ ನಾವು ಯಾವ ಗ್ರೇಡ್ ಯೂಸ್ ಮಾಡ್ತಾ ಇದೀವಿ ಅಂತ ನೀವು ಕೇಳ್ಬೋದು. ಇಲ್ಲಿ ನಾವು M25 ಗ್ರೇಡ್ ಯೂಸ್ ಮಾಡ್ತಾ ಇದ್ದೀವಿ. ಸರ್ M25 ಗ್ರೇಡ್ ಅಂದರೆ ಏನು ಅಂತ ನೀವು ಕೇಳ್ಬೋದು ಟೆಕ್ನಿಕಲ್ ಆಗಿ. ಬಟ್ ನಾನು ಲೋಕಲ್ ಆಗಿ ಹೇಳ್ತೀನಿ ಕೇಳಿ. M25 ಅಂದರೆ ಏನೂ ಇಲ್ಲ ಸ್ನೇಹಿತರೆ. ಜಸ್ಟ್ 6 ಬಾಂಡ್ಲಿ ಜಲ್ಲಿ, 5 ಬಾಂಡ್ಲಿ ಸ್ಯಾಂಡ್, 3 ಬಾಂಡ್ಲಿ ಸಿಮೆಂಟ್ ಅಷ್ಟೇ. ನೀಟಾಗಿ ಮಿಕ್ಸ್ ಮಾಡಿ ಪ್ರಾಪರ್ ವಾಟರ್ ಹಾಕಿ ನೀಟಾಗಿ ಮಿಕ್ಸ್ ಮಾಡಾದ್ಮೇಲೆ ಕಾಂಕ್ರೀಟ್ ಈ ಥರ ಬರುತ್ತೆ. ನೀವು ನೋಡ್ಬೋದು. ಆ್ಯಂಡ್ ಆದಮೇಲೆ ಏನು ಮಾಡಬೇಕು ನೋಡಿ, ಇದನ್ನು ವೈಬ್ರೇಟರ್ ಮಿಷಿನ್ ಅಂತ ಕರಿತೀವಿ. ಈ ವೈಬ್ರೇಟರ್ ಮಿಷಿನ್ ಏನು ಹೆಲ್ಪ್ ಮಾಡುತ್ತೆ, ಏನು ಯೂಸ್ ಆಗುತ್ತೆ ನಮಗಂದರೆ, ನಾವು ಕಾಂಕ್ರೀಟ್ ಹಾಕಿರ್ತೀವಲ್ಲ ಮೇಲೆ ಟಾಪ್ ಲೇಯರು, ಅದ್ರ ಮೇಲೆ ಇದು ಇಟ್ಟಾಗ ಏನಾಗುತ್ತೆ, ನೀಟಾಗಿ ಕೆಳಗಡೆ ಸೆಟಲ್ಡ್ ಆಗಿಲ್ಲ, ಮೇಲೆ ಇರುತ್ತೆ. ಇದನ್ನು ಹಾಕಿದಾಗ ಏನಾಗುತ್ತೆ, ನೀಟಾಗಿ ಕಾಂಕ್ರೀಟು ನೀಟಾಗಿ ಕೆಳಗಡೆ ಸೆಟಲ್ಡ್ ಆಗುತ್ತೆ. ಸೆಟಲ್ ಆಗಿ ನೀಟಾಗಿ ಕಾಂಪ್ಯಾಕ್ಟಾಗಿ ಪ್ಯಾಕ್ ಆಗುತ್ತೆ. ಅರ್ಥ ಆಯ್ತಾ? ಆ್ಯಂಡ್ ಇದೇ ಥರ ಮೋರ್ ಇನ್ಫಾರ್ಮೇಷನ್ ವಿಡಿಯೋ ಬೇಕಾದ್ರೆ ನೀವೇನು ಮಾಡಬೇಕು ಹೇಳಿ, ಜಸ್ಟ್ RP ಬಿಲ್ಡರ್ಸ್ ಆ್ಯಂಡ್ ಇಂಟೀರಿಯರ್ಸ್ನ ಫಾಲೋ ಮಾಡಬೇಕು.